ಬ್ರದರ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ಬಿಗ್ ಬಾಸ್ ನೋಡಿ. ಯಾರು ಇಷ್ಟ? ಗಿಲ್ಲಿ ಯಾಕೆ ಬ್ರದರ್? ಅವ್ನು ಕಾಮಿಡಿ ಇಷ್ಟ, ಮತ್ತು ಒಳ್ಳೆ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಆಡ್ತಾನೆ. ಹಾಂ ಈಗ ಅಶ್ವಿನಿ ಗೌಡ ಅವರು ಇಲ್ಲ, ಅವರು ಜಾಸ್ತಿ ಬರೀ ಗೇಮ್ ಆಡೋಕ್ಕಿಂತ ಗಲಾಟೆ ಮಾಡೋದು ಜಾಸ್ತಿ. ಅವರು ಈಗ ಬಿಗ್ ಬಾಸ್ ಅನ್ನೋದೇ ಗಲಾಟೆ ಮಾಡೋದಲ್ವಾ? ಗಲಾಟೆ ಮಾಡೋದು ಗಲಾಟೆ ಮಾಡೋದು ಜಾಸ್ತಿ, ಆದರೆ ಲೈಟ್ ಆಗಿರಬೇಕು. ಅವರು ಗಲಾಟೆನೇ ಎಂಟರ್ಟೈನ್ಮೆಂಟ್ ಮಾಡ್ಕೊಂಬಿಟ್ಟವ್ರೆ. ಇಲ್ಲ, ಅವರು ಆಟ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹಾಗಾಗಿ ಹೋಗಿದ್ದಾರೆ. ಗಿಲ್ಲಿ ಗೆಲ್ಬೇಕು. ಹಾಂ, ರನ್ನರಪ್ ಅದನ್ನೇನು ಇದು ಚಾಯ್ಸ್ ಮಾಡಿಲ್ಲ, ಒಟ್ಟಿನಲ್ಲಿ ಗೆಲ್ಲೋದಂತೂ ಗಿಲ್ಲಿ ಅಂದ್ಕೊಂಡಿದ್ದೀವಿ. ಓಕೆ, ಇನ್ನು ಇವರು ರಘು ಅವರು ಹೇಗೆ ಆಡ್ತಿದ್ದಾರೆ? ರಘು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಆದರೆ ನಮ್ಮ ಚಾಯ್ಸ್ ಮಾತ್ರ ಗಿಲ್ಲಿ. ಇನ್ನು ರಘು ಮತ್ತು ಗಿಲ್ಲಿದು ಕಾಮಿಡಿ ಟಾಮ್ ಅಂಡ್ ಜೆರಿ ಥರ ಇರುತ್ತೆ, ನೋಡೋಕೆ ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿರುತ್ತೆ, ನಾವು ಡೈಲಿ ನೋಡ್ತೀವಲ್ಲ, ಚೆನ್ನಾಗಿರುತ್ತೆ. ಯಾವಾಗಲೂ ಅವರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ, ಹೇಗೆ? ಹೌದು, ಅದು ಟಾರ್ಚರ್. ಮತ್ತು ಹೊರಗಡೆ ಆದರೆ ಕೊಡೋಕ್ಕೆ ಬರಲ್ಲ, ಅಲ್ಲಾದರೆ ಕೊಡ್ತಾರೆ, ಅದು ಟಾರ್ಚರು ಅಷ್ಟೇ. ಮೊನ್ನೆ ರಘು ಅವ್ರು ಹೇಳ್ತಾರೆ ಗಿಲ್ಲಿನ ಮನೆಗೆ ಬಾ ಬಾಡೂಟ ಹಾಕ್ತೀನಿ ಅಂತ ಹೇಳ್ತಿದ್ರು, ಗಿಲ್ಲಿ ನಾನು ಬರಲ್ಲ ಹೊಡಿತೀಯ ಅಂತ ಹೇಳ್ತಾರೆ, ಹೇಗೆ? ಅವರು ಹಾಗೆ ಕಾಮಿಡಿ ಮಾಡ್ತಾರೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಇನ್ನು ಧ್ರುವ ಅಂತ ಹೇಗೆ ಆಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ? ಧ್ರುವ ಅಂತೂ ಹೋದರೆ ಚೆನ್ನಾಗಿರುತ್ತೆ. ಅವ್ನು ಹೆಲ್ಮೆಟ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅವ್ರದ್ದು. ಮತ್ತೆ ಇಲ್ಲಿ ತನಕ ಉಳ್ಕೊಂಡಿದ್ರಲ್ಲ, ಇಷ್ಟು ಚೆನ್ನಾಗಿ ಆಡೋಕ್ಕೆ ಉಳ್ಕೊಂಡಿದ್ರಲ್ಲ? ಇಲ್ಲ, ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವ್ರ ಮೇಲೆ. ಹಾಂ, ರಕ್ಷಿತಾ ನಮಗೂ ನಾಟ್ ಇಂಟ್ರೆಸ್ಟ್. ಹಾಂ, ಯಾಕಂದ್ರೆ ರಕ್ಷಿತಾ ಇತ್ತೀಚೆಗೆ ಡಬಲ್ ಗೇಮ್ ಮಾಡ್ತಾ ಅನಿಸ್ತಿದ, ಎರಡೂ ಸೈಡ್ ಇರ್ತಾರೆ. ಇಲ್ಲ, ನಾಟ್ ಇಂಟ್ರೆಸ್ಟ್. ಅವ್ರ ಬಗ್ಗೆ ನನಗೆ ಹೇಳೋಕ್ಕೇನಿಲ್ಲ. ನೋಡೋಕೆ ಇಷ್ಟ ಇಲ್ಲ? ಹಾಂ, ಇಲ್ಲ, ಅವ್ರ ಬಗ್ಗೆ ಹೇಳೋಕ್ಕೇನಿಲ್ಲ. ಓಕೆ, ರಕ್ಷಿತಾ ಇವರು ಕಾವ್ಯವರು ಅವರು ಚೆನ್ನಾಗಿ ಆಡ್ತಾರೆ, ಆದರೆ ಅವರು ರನ್ನರಪ್ಪ ಅದನ್ನೆಲ್ಲ ಹೇಳಕ್ಕೆ ಬರಲ್ಲ, ಏನಾಗ್ತಾರೆ ಗೊತ್ತಿಲ್ಲ. ಅವರಿಬ್ಬರು ಜೋಡಿ ಹೇಗಿದೆ? ಹಾಂ, ಚೆನ್ನಾಗಿದೆ, ಎಲ್ಲ ಜನ ಹೇಳ್ತಾರೆ ಚೆನ್ನಾಗಿದೆ. ಈಗ ನೀವು ಪ್ರೀವಿಯಸ್ ಶೋಗಳು ನೋಡಿದ್ರಾ? ಮತ್ತು ಯಶಸ್ವಿನಿ ಗಿಲ್ಲಿ, ಯಶಸ್ವಿನಿ ಗಗನ ಮತ್ತು ಯಶಸ್ವಿನಿ ಕಾವ್ಯ, ಯಾವ ಜೋಡಿ ಇಷ್ಟ ನಿಮಗೆ? ಕಾವ್ಯ ಚೆನ್ನಾಗಿ ಅನಿಸುತ್ತೆ ನಮಗೆ. ಕಾವ್ಯನೇ ಚೆನ್ನಾಗಿ ಹಾಂ, ಬೇರೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಬೇರೆ ಮೀಮ್ಸ್ ಯಾವುದು ನೋಡಿಲ್ಲ. ಕಾವ್ಯದು ಚೆನ್ನಾಗಿ ಅನಿಸುತ್ತೆ ಅಷ್ಟೇ. ಹೌದು, ನೋಡ್ತೀವಿ. ಯಾರು ಇಷ್ಟ ಬ್ರದರ್? ಗಿಲ್ಲಿನ ಇಷ್ಟಪಡೋದು. ಯಾಕೆ ಬ್ರದರ್? ಯಾಕಂದ್ರೆ ಚೆನ್ನಾಗಿ ಆಟ ಆಡ್ತಾರೆ ಅವರು. ಬೇರೆಯವ್ರು ಆಟ ಆಡ್ತಾರೆ ಬ್ರದರ್? ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಗಿಲ್ಲಿ ಮಾತ್ರ ಬ್ರಿಲಿಯಂಟು, ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ. ಅದ್ರ ಬಗ್ಗೆ ಗೊತ್ತು. ಓಕೆ, ಕ್ಯಾಪ್ಟನ್ಸಿ ಹೇಗೆ ಮಾಡಿದ್ರು? ಅವ್ರು ತುಂಬ ಮಾಡಿದ್ದಾರೆ, ನೋಡಿದ್ವಿ. ಕ್ಯಾಪ್ಟನ್ಸ್ ಒಳ್ಳೆ ಆಟ ಆಡಿದ್ದಾರೆ ಚೆನ್ನಾಗಿ. ಓಕೆ, ಈಗ ಮನೆ ಮಂದಿ ಎಲ್ಲ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಮಾಡಿದ್ದಾರೆ, ಅವರು ಪತ್ನಂಗೆ ಆಡಿದ್ದಾರೆ, ಅದು ಮಾತ್ರ ಪಕ್ಕ. ಹಾಂ, ಅಶ್ವಿನಿ ಗೌಡ ಹೇಗೆ ಆಡ್ತಿದ್ದಾರೆ? ಅಶ್ವಿನ್ ಗೌಡ ಅಷ್ಟೊಂದು ಏನಿಲ್ಲ. ಅಶ್ವಿನ್ ಗೌಡ ತುಂಬ ಜಗಳ ಜಾಸ್ತಿ ಅವ್ರದ್ದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವು ಮುಂಚಿತರ. ಹೌದು, ಅವು ಮುಂಚಿನೇ ಅವರು. ಅವು ಮುಂಚಿನ ಅವರಿಬ್ಬರ ಜಗಳ ನೋಡೋದು ಎಂಟರ್ಟೈನ್ಮೆಂಟ್ ಅದು ತುಂಬ ಇಷ್ಟ ಆಗುತ್ತೆ ನಮಗೆ. ಬಿ ಪಿ ರೈಸ್ ಆಗುತ್ತೆ ನಮಗೆ, ಯಾಕೆ ಹಿಂಗೆ ಆಡ್ತಾರೆ ಅನಿಸ್ಬಿಡುತ್ತೆ ನಮ್ಗೆ ಒಂದು ಟೈಮಲ್ಲಿ. ನಿಮ್ಮ ಭಾಗದ್ದು ಮಾಳು ಅವರಿದ್ರು, ಮಾಳು ಮತ್ತು ಗಿಲ್ಲಿ ಅಂತಂದಾಗ ಯಾರು ಅವರಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ? ಮಾಳುಗೆ ಕೊಡ್ತಿದ್ವಿ ನಾವು. ಮಾಳು ಆಡಬೇಕಾಯ್ತು ಇನ್ನು, ಬಟ್ ಅವ್ರು ಆಡಲಿಲ್ಲ ಚೆನ್ನಾಗಿ, ಅದರಿಂದ ಹೋಗಿದ್ದು ಅಷ್ಟೇ. ಅವ್ರು ಇನ್ನೂ ಆಡಬೇಕಾಯ್ತು, ಬಟ್ ಆಡೋಕ್ಕಾಗಿಲ್ಲ ಅವರು, ಯಾಕಂದ್ರೆ ಗೊತ್ತಿಲ್ಲ. ಆಟದಲ್ಲಿ ಸ್ವಲ್ಪ ತಲೆ ಓಡಿಸ್ಲಿರೋರು, ಅದರಿಂದ. ಓಕೆ, ಇನ್ನು ರಘು ಅವ್ರು ಹೇಗೆ ಆಡ್ತಿದ್ದಾರೆ? ರಘು ಬಿಡಿ, ಇನ್ನೂ ಸ್ವಲ್ಪ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಈ ಚೀಟಿಗಿಂತ ಚೆನ್ನಾಗಿ 2 ವಾರದಿಂದ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಈಗ ರಘು ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಹೇಗೆ ಅನಿಸ್ತಿದೆ ನಿಮಗೆ? ನಮ್ಗೆ ಇನ್ನೂ ತುಂಬ ಅನಿಸ್ತದೆ, ಆ ಥರ ಫ್ರೆಂಡ್ಶಿಪ್ ಇರಬೇಕು ಅನಿಸ್ತದೆ ನನಗೆ. ಹಾಂ, ತುಂಬ ಕ್ವಾಟ್ಲೆ ಕೊಡ್ತಾರೆ ರಘುಗೆ. ಕೊಡಿ, ಈ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಕೊಟ್ಟೆ ಕೊಡ್ತಾರೆ ಎಲ್ಲರೂ ಫ್ರೆಂಡ್ಶಿಪ್ಪಲ್ಲಿ. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಕ್ವಾಟ್ಲೆ ಕೊಡೋರು ಇದ್ದಾರೆ, ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವ್ರದ್ದು. ಹಂಗೆ ಯಾರಿಲ್ಲ, ಗಿಲ್ಲೆಷ್ಟು ಯಾರಿಲ್ಲ ಬಿಡಿ, ಅಷ್ಟೊಂದು ಫ್ರೆಂಡ್ಶಿಪ್ ಇದೆ, ತೆಗೆಸ್ಕೊಂಡವ್ರೆ. ಅದು ಆ ಥರ ಇರ್ಬೇಕು ಫ್ರೆಂಡ್ಶಿಪ್ ಅಂದರೆ. ಓಕೆ, ಕಾವ್ಯ ಮತ್ತು ಗಿಲ್ಲಿದು ಹೇಗಿದೆ ಫ್ರೆಂಡ್ಶಿಪ್? ಅವ್ರು ಲವ್ ಸ್ಟೋರಿ ನಮ್ಗೆ ಅನಿಸ್ತದೆ, ಲವ್ ಮಾಡ್ತಾ ಇದ್ದಾರೆ ಅಂತ ಇಬ್ಬರು. ಜನಗಳು ಏನಂತ ಅಂತಾರೆ ಕೇಳಬೇಕು. ಆಗ ಚಾನ್ಸ್ ಇದ್ದಿಲ್ಲ, ಹುಡುಗಿ ಒಪ್ಪಬೇಕಲ್ಲ. ಈಗ ಮೊನ್ನೆ ಅವ್ರ ಅಪ್ಪ ಅಮ್ಮ ಬಂದಿದ್ರು, ಅವ್ರ ಅಪ್ಪ ಗಿಲ್ಲಿಗೆ ಬ್ರಾಸ್ಲೆಟ್ ಹಾಕಿದ್ದಾರೆ. ಹಾಂ, ಅದೇ ಗಿಲ್ಲಿ ನಮಗೆ ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳ್ತಿರುತ್ತೆ ಎಪಿಸೋಡಲ್ಲಿ. ಹಾಂ, ಅವ್ರನ್ನ ಕೊಟ್ಟಿರೋ ಅವ್ರು ಅನ್ಕೊಂತಾರೆ, ಜನಗಳು ಒಪ್ಪಬೇಕಲ್ಲ, ಇನ್ನು ಜನಗಳು ಒಪ್ಪಬೇಕಲ್ಲ. ಜನರದ್ದೇನಿಲ್ಲ, ಅವ್ರಿಗೆ ಒಪ್ಪಿದ್ರೆ ಅವ್ರೊಪ್ಪ ಅಂದ್ರೆ ಹುಡುಗಿ ಒಪ್ಪಬೇಕಲ್ಲ ಮನೇಲಿ, ಅವ್ರು ಒಪ್ತಿರ್ತಾನೆ ಆಗೋದು. ಈಗ ಅವ್ರ ಮನೆಗೆ ಇಷ್ಟ ಇದೆಯಾ ಅನಿಸ್ತಿದ್ದ? ಇಷ್ಟ ಇರುತ್ತೆ. ಅವ್ರು ಕಾವ್ಯ ಬಂದಿರೋ ಗಿಲ್ಲಿಂದ ತಾನೆ ಮುಂದೆ ಬರೋದು ಸ್ವಲ್ಪ. ಇವಾಗ ಕಾಯಿ ಜೊತಿರೋದಲ್ಲ, ಇವಾಗ ಗಿಲ್ಲಿ ಎಲ್ಲ ಬಿಟ್ಕೊಡೋದಿಲ್ಲ ಗಿಲ್ಲಿ ಕಾವ್ಯನ. ಮತ್ತೆ ಇನ್ನೊಂದು ಹೇಳ್ತಾರೆ, ಈಗ ಗಿಲ್ಲಿ ಇರೋಕ್ಕೋಸ್ಕರ ಕಾವ್ಯ ತನಕ ಬಂದರು ಅಂತ. ಹಾಂ, ಅದು ಮಾತ್ರ ನಾನು ಹೇಳ್ತೀನಿ, ಪಕ್ಕ ಅದು ಪಕ್ಕ ಮಾತ್ರ ಅದು. ಓಕೆ, ಇನ್ನು ಸ್ಪಂದನ ಇಲ್ಲಿ ತನಕ ಲೆಕ್ಕಲ್ಲೇ ಉಳ್ಕೊಂಡ್ರು. ಸ್ಪಂದನ ಯಾವುದೇ ಆಟ ಆಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕೊಡೋದಿಲ್ಲ ಅವರು. ನಾವು ನೋಡ್ತಾ ಇದೀವಲ್ಲ, ಇಂಟ್ರೆಸ್ಟ್ ಅಷ್ಟೊಂದು ಏನಿಲ್ಲ. ಬಟ್ ಇಂಟ್ರೆಸ್ಟ್ ಕೊಟ್ಟು ಗೇಮ್ನಲ್ಲಿ ಚೆನ್ನಾಗಿ ಆಡಿದ್ರೆ ಬರ್ತಾರೆ ಅವರು.
ಮುಂದಕ್ಕೆ ಬರ್ತಾರೆ. ಇನ್ನು ರಕ್ಷಿತ ಹೇಗೆ ಆಡ್ತಾ ಇದ್ದಾರೆ? ರಕ್ಷಿತ ಬಿಡಿ ಒಳ್ಳೆ ಕಾಮಿಡಿ ಮಾಡ್ಕೊಂತ ಎಲ್ಲರ ಜೊತೆ ಚೆನ್ನಾಗವ್ರೆ. ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ. ಇತ್ತೀಚೆಗೆ ಡಬಲ್ ಗೇಮ್ ಆಡ್ತಾರೆ, ಒಂದು ನಾಮಿನೇಷನ್ ಮಾಡೋದಾಗಲಿ ಮತ್ತೊಂದು ರೀಸನ್ ಕೊಡೋದ್ರಲ್ಲಿ ಡಬಲ್ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಹೇಗೆ ಅನಿಸ್ತಿದೆ ನಿಮಗೆ? ಡಬಲ್ ಏನು ಗೇಮ್ ಇಲ್ಲ, ಆಡೋದಿಲ್ಲ. ಅವರು ಕರೆಕ್ಟಾಗಿ ಆಡ್ತಿದ್ದಾರೆ ಗೊತ್ತಾ. ಕರೆಕ್ಟಾಗಿ ಆಡ್ತಾರೆ. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ನಮ್ಮ ಗಿಲ್ಲಿನೇ ಬರಬೇಕು. ಟಾಪ್ 5 ಲೈಫ್ ಬಂದಲ್ಲಿ ಅಂದರೆ ರಕ್ಷಿತನೇ ಬರಬೇಕು. ಓಕೆ ಸರ್, ನಿಮ್ಮ ಹೆಸರು? ವಿರೂಪಾಕ್ಷ ಅಂತ.